ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೆಹಬೂಬ್ ನಾಯ್ಕೋಡಿ. ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಧಾರವಾಡಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಚರ್ಚಿಸಲಿರುವಂತಹ ವಿಷಯ ಭಾರತದ ಆರ್ಥಿಕತೆಯ ವಿಷಯದಲ್ಲಿ ರಾಷ್ಟ್ರೀಯ ಹಣಕಾಸು ವಿಷಯಕ್ಕೆ ಸಂಬಂಧಿಸಿದಂತೆ ತುಂಬ ಈಸಿ ಚಾಪ್ಟರ್ ಇದೆ. ಆದರೆ ಪರೀಕ್ಷಾ ದೃಷ್ಟಿಯಿಂದ ಅತ್ಯಮೂಲ್ಯವಾದ ಮತ್ತು ಉಪಯುಕ್ತವಾದಂತಹ ಮಾಹಿತಿ ಇದೆ. ಆದರೆ ವಿಷಯ ಕೂಡ ಕಡಿಮೆ ಇದ್ದರೂ ಕೂಡ ಐ ಎ ಎಸ್ ಪರೀಕ್ಷೆಯಿಂದ ಹಿಡ್ಕೊಂಡು PCPSI ತನಕನೂ ಕೂಡ ಇದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾನೆ. ಈ ಪ್ರಶ್ನೆಯನ್ನು ಈ ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಧಾರವಾಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಇವತ್ತು ರಾಷ್ಟ್ರೀಯ ಹಣಕಾಸು ಆಯೋಗ ಅಂತ ಬರುತ್ತೆ. ಇಂಗ್ಲಿಷ್ನಲ್ಲಿ ನ್ಯಾಷನಲ್ ಫೈನಾನ್ಸ್ ಕಮಿಷನ್ ಅಂತಕ್ಕಂತಹ ಒಂದು ಚಾಪ್ಟರ್ನಾಗಿ ನಾವು ಓದ್ತೀವಿ. ಹಾಗಾದರೆ ನಾವು ಪದೇ ಪದೇ ಪ್ರಶ್ನೆಯನ್ನು ಕೇಳ್ತಾನೆ, ರಾಷ್ಟ್ರೀಯ ಹಣಕಾಸು ಆಯೋಗ ಇದೊಂದು ಸಂವಿಧಾನಾತ್ಮಕ ಸಂಸ್ಥೆಯೋ, ಇದೊಂದು ಸಲಹಾತ್ಮಕ ಸಂಸ್ಥೆಯೋ ಅಥವಾ ಶಾಸನಾತ್ಮಕ ಸಂಸ್ಥೆಯೋ ಅಂತ ಕೇಳ್ತಿರ್ತಾನೆ. ಆದರೆ ನಮ್ಗೇನಂತ ಬಂದರೆ, ಇದು ಭಾರತ ಸಂವಿಧಾನದಲ್ಲಿ ಇದೊಂದು ಸಂವಿಧಾನಾತ್ಮಕ ಸಂವಿಧಾನಾತ್ಮಕ ಸಂಸ್ಥೆ ಆಗಿದ್ದರಿಂದ ಇದಕ್ಕೆ ಭಾರತ ಸಂವಿಧಾನದಲ್ಲಿ ವಿಧಿ 280ನೇ ವಿಧಿ ಏನು ಮಾಡಿದೆ ಅಂತ ಬಂದರೆ, ರಾಷ್ಟ್ರೀಯ ಹಣಕಾಸು ಆಯೋಗದ ರಚನೆ ಕುರಿತು ಏನಪ್ಪ ಅಂದ್ರೆ ವಿಶ್ಲೇಷಣೆ ಮಾಡಲಾಗಿದೆ. ಹಾಗಾದರೆ ಸಂವಿಧಾನಾತ್ಮಕ ಸಂಸ್ಥೆ ಅಂದ್ರೆ ಏನು, ಶಾಸನಾತ್ಮಕ ಸಂಸ್ಥೆ ಅಂದ್ರೆ ಏನು, ಸಂವಿಧಾನೇತರ ಸಂಸ್ಥೆ ಅಂತಂದ್ರೆ ಏನು ಅಂತಕ್ಕಂಥ ನೋಡೋದಾದ್ರೆ, ಸಂವಿಧಾನದ ಮೂಲ ನಿಯಮಾವಳಿಗಳ ಆಧಾರದ ಮೇಲೆ ಸ್ಥಾಪನೆಯಾದಂತಹ ಸಂಸ್ಥೆಗಳನ್ನ ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತ ಕರಿತೀವಿ. ಅಂದ್ರೆ ಸ್ವನಿರ್ಣಯವನ್ನ ಕೈಗೊಳ್ಳುವಂತಹ ಸಂಸ್ಥೆಗಳನ್ನ ಸಂವಿಧಾನಾತ್ಮಕ ಸಂಸ್ಥೆಗಳು, ಸ್ವಾಯತ್ತತೆಯನ್ನು ಹೊಂದಿರುವಂತಹ ಸಂಸ್ಥೆಗಳನ್ನ ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತ ಕರಿತೀವಿ. ಸಂಸತ್ತಿನ ಅನುಮೋದನದೊಂದಿಗೆ ಸ್ಥಾಪನೆಯಾದಂತಹ ಸಂಸ್ಥೆಗಳನ್ನ ನಾವು ಶಾಸನಾತ್ಮಕ ಸಂಸ್ಥೆಗಳು ಅಂತಲೂ ಕೂಡ ಕರೆಯಲಾಗುತ್ತೀವಿ. ಆದರೆ ಸಂವಿಧಾನದ ಕಾರ್ಯಾಂಗದ ಅನುಮೋದನೆ ಮೇರೆಗೆ ಸ್ಥಾಪನೆಯಾದಂತಹ ಸಂಸ್ಥೆಗಳನ್ನ ಸಂವಿಧಾನೇತರ ಸಂಸ್ಥೆಗಳು ಅಂತಲೂ ಕೂಡ ಈ ರೀತಿ ವರ್ಗೀಕರಣವನ್ನು ಮಾಡಲಾಗುತ್ತೆ. ಹಾಗಾದ್ರೆ ಸಂವಿಧಾನಾತ್ಮಕ ಸಂಸ್ಥೆಗಳು ಸ್ವನಿರ್ಣಯವನ್ನ ಕೈಗೊಳ್ಳುವಂತಹ ಸಂಸ್ಥೆಗಳನ್ನ ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತ ಕರಿತೀವಿ. ಉದಾಹರಣೆಗೆ ಯಾವ್ಯಾವ ಅಂತ ಬಂದ್ರೆ, ಇವತ್ತು ರಾಷ್ಟ್ರೀಯ ಹಣಕಾಸು ಆಯೋಗ ಆಗಿರ್ಬೋದು, ಅದೇ ರೀತಿ ಕೇಂದ್ರ ಲೋಕಸೇವಾ ಆಯೋಗ, ಚುನಾವಣಾ ಆಯೋಗ, ಪರಿಶಿಷ್ಟ ಜಾತಿಗಳ ಪಂಗಡಗಳ ಆಯೋಗ ಮತ್ತು ಹಿಂದುಳಿದ ವರ್ಗಗಳ ಆಯೋಗ ಅಂತ ಹೀಗೆ ಸಂವಿಧಾನಾತ್ಮಕ ಸಂಸ್ಥೆಗಳ ಕುರಿತು ಕೂಡ ನಾವು ಉದಾಹರಣೆ ನೋಡ್ತೀವಿ. ಹಾಗಾದ್ರೆ ರಾಷ್ಟ್ರೀಯ ಹಣಕಾಸು ಆಯೋಗ ಇದೊಂದು ಸಂವಿಧಾನಾತ್ಮಕ ಸಂಸ್ಥೆ. ಇದರಲ್ಲಿ ರಾಷ್ಟ್ರಪತಿಗಳು ಸಂವಿಧಾನದ 280ನೇ ವಿಧಿಯ ಅನುಗುಣವಾಗಿ ರಾಷ್ಟ್ರೀಯ ಹಣಕಾಸು ಆಯೋಗವನ್ನ ರಚನೆ ಮಾಡ್ತಾರೆ. ಹೌದಾ? ಇದರ ಪ್ರಮುಖ ಉದ್ದೇಶ ಏನು? ರಾಷ್ಟ್ರೀಯ ಹಣಕಾಸು ಆಯೋಗದ ಪ್ರಮುಖ ಉದ್ದೇಶ ಅಂದ್ರೆ, ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆ ಇದೆ. ಅಂದ್ರೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಅಂತಕ್ಕಂಥ ಎರಡು ರೀತಿ ಸರ್ಕಾರಗಳಿದಾವೆ. ಇದನ್ನ ಒಕ್ಕೂಟ ಮಾದರಿಯ ಸರ್ಕಾರ ಇದ್ರಿಂದ ಕೇಂದ್ರ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಸುಪ್ರೀಂ ಪವರ್ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಹಣಕಾಸಿನ ಸಂಪನ್ಮೂಲಗಳ ಹಂಚಿಕೆ ಬಗ್ಗೆ ಶಿಫಾರಸು ಮಾಡುವಂತಹ ಸಂವಿಧಾನಾತ್ಮಕ ಸಂಸ್ಥೆ ಯಾವುದು ಅಂತ ಬಂದ್ರೆ ರಾಷ್ಟ್ರೀಯ ಹಣಕಾಸು ಆಯೋಗ. ಪ್ರಶ್ನೆನ ಕೇಳ್ತಾನೆ, ರಾಷ್ಟ್ರೀಯ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದ ವಿಧಿ ಯಾವುದು ಅಂತ ಕೇಳ್ತಾನೆ. 280ನೇ ವಿಧಿ. ರಾಷ್ಟ್ರೀಯ ಹಣಕಾಸು ಆಯೋಗದ ಪ್ರಮುಖ ಉದ್ದೇಶ ಏನು ಅಂತ ಕೇಳ್ತಾನೆ. ಕೇಂದ್ರ ಮತ್ತು ರಾಜ್ಯಕ್ಕೆ ಹಣಕಾಸು ಸಂಪನ್ಮೂಲಗಳ ಹಂಚಿಕೆ ಬಗ್ಗೆ ಶಿಫಾರಸು ಮಾಡುವಂತಹ ಸಂಸ್ಥೆ ಯಾವುದು ಅಂತ ಬಂದ್ರೆ ರಾಷ್ಟ್ರೀಯ ಹಣಕಾಸು ಆಯೋಗ. ಹಾಗಾದ್ರೆ ರಾಷ್ಟ್ರೀಯ ಹಣಕಾಸು ಆಯೋಗ ಸಂವಿಧಾನದ 280ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ರಾಷ್ಟ್ರಪತಿಗಳು ಒಂದು ಹಣಕಾಸು ಆಯೋಗವನ್ನ ರಚನೆ ಮಾಡ್ತಾರೆ. ಅದರ ಅವಧಿ ಎಷ್ಟು ಅಂತ ಬಂದ್ರೆ, ಟೆನ್ಯೂರ್ ಅಂತ ಕರೀತಾರಲ್ಲ, ಅದರ ಅವಧಿ ಎಷ್ಟು ಅಂತ ಬಂದ್ರೆ ಸಾಮಾನ್ಯವಾಗಿ 5 ವರ್ಷ ಅದರ ಅವಧಿ ಇರುತ್ತೆ. ಹಣಕಾಸು ಆಯೋಗದ ಅವಧಿ 5 ವರ್ಷ ಇರುತ್ತೆ. ಭಾರತದಲ್ಲಿ ಸ್ವತಂತ್ರ ಭಾರತದ ನಂತರ ಹಣಕಾಸು ಆಯೋಗ ರಚನೆ ಆಗುತ್ತೆ. ಯಾವ ವರ್ಷ ಅಂತ ಬಂದ್ರೆ 1951ರಲ್ಲಿ ಹಣಕಾಸು ಆಯೋಗ ರಚನೆ ಆಗುತ್ತೆ. 1951ರಲ್ಲಿ ಹಣಕಾಸು ಆಯೋಗ ರಚನೆ ಆದಂತ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿ ಯಾರಿದ್ರು ಅಂತ ಬಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇದ್ರು. ಭಾರತದ ಅಂದಿನ ಹಣಕಾಸು ಸಚಿವ, ಹಣಕಾಸಿನಲ್ಲಿ ಏನಪ್ಪಾ ಅಂತ ಬಂದ್ರೆ ಹಣಕಾಸು ಆಯೋಗದ ಯಾರ ಅಧ್ಯಕ್ಷತೆಯಲ್ಲಿ ಏನಂತ ನೇಮಕ ಆಗಿತ್ತು ಅಂತ ಬಂದ್ರೆ KC ನಿಯೋಗಿ. ಪದೇ ಪದೇ ಪ್ರಶ್ನೆನ ಕೇಳ್ತಾರೆ, ಭಾರತದ ಮೊಟ್ಟ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ. KC ನಿಯೋಗಿ ಅವರ ಅಧ್ಯಕ್ಷತೆಯಲ್ಲಿ 1951ರಲ್ಲಿ ನೇಮಕ ಆಗಿತ್ತು. ಆದ್ರೆ ಭಾರತದಲ್ಲಿ 1951ರಿಂದ 2000
2020 ತನಕ 15 ಹಣಕಾಸು ಆಯೋಗಗಳು ಏನಾಗಿದ್ದಾವೆ, ಕಂಪ್ಲೀಟ್ ಆಗಿದಾವೆ. 16ನೇ ಹಣಕಾಸು ಆಯೋಗ ಕೂಡ ರಚನೆ ಆಗಿದೆ. ಅದರಿಂದ 1951ರಿಂದ 2000 ತನಕ 10 ಹಣಕಾಸು ಆಯೋಗಗಳಾಗಿದ್ದವು. ಅವಾಗ ಕೇಂದ್ರ ಸರ್ಕಾರವನ್ನ ವಿಧಿಸುವಂತಹ ತೆರಿಗೆ ಆದಾಯ ತೆರಿಗೆ ಮತ್ತು ಅಬಕಾರಿ ತೆರಿಗೆಯಲ್ಲಿ ಮಾತ್ರ ರಾಜ್ಯಕ್ಕೆ ಏನಪ್ಪ ಹಂಚಿಕೆ ಮಾಡಲಾಗ್ತಾ ಇತ್ತು. ನೋಡ್ರಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. 1ನೇ ಹಣಕಾಸು ಆಯೋಗದಿಂದ 10ನೇ ಹಣಕಾಸು ಆಯೋಗದವರೆಗೆ ಕೇಂದ್ರ ಸರ್ಕಾರವು ವಿಧಿಸುವಂತಹ ತೆರಿಗೆ ಆದಾಯ ತೆರಿಗೆ ಮತ್ತು ಅಬಕಾರಿ ತೆರಿಗೆಯನ್ನ ಬಂದಂತ ಆದಾಯದಲ್ಲಿ ರಾಜ್ಯಗಳಿಗೆ ಹಲವು ಮಾನದಂಡಗಳನ್ನ ಅನುಸರಿಸಿ ರಾಜ್ಯಗಳಿಗೆ ಹಂಚಿಕೆ ಮಾಡ್ತಾ ಇತ್ತು. ಅದು 10ನೇ ಹಣಕಾಸು ಆಯೋಗದ ತನಕ. ಉಳಿದೆಲ್ಲ ತೆರಿಗೆಗಳು ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ವಿಧಿಸಿದಂತ ತೆರಿಗೆ ಕೇಂದ್ರ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ಇಟ್ಕೊಳ್ತಾ ಇತ್ತು. ಯಾವುದೇ ರೀತಿಯಾದಂತಹ ರಾಜ್ಯ ಸರ್ಕಾರಗಳಿಗೆ ಅಥವಾ ರಾಜ್ಯಕ್ಕೆ ಹಂಚಿಕೆಯನ್ನ ಮಾಡ್ತಾ ಇರಲಿಲ್ಲ. ಹಾಗಾದ್ರೆ ಈ 10ನೇ ಹಣಕಾಸು ಆಯೋಗ ಅಂತ ಬರುತ್ತೆ. 10ನೇ ಹಣಕಾಸು ಆಯೋಗದ ಅಧ್ಯಕ್ಷರಿರ್ತಾರೆ. ಯಾರು ಅಂತ ಬಂದ್ರೆ ಕೆ.ಸಿ. ಪಂತ್ ಅಂತಕ್ಕಂಥವ್ರು. ಈ ಕೆ.ಸಿ. ಪಂತ್ ಅವರ ಅಧ್ಯಕ್ಷತೆ ಒಳಗಡೆ ಒಂದೇನಂತ ಬಂದ್ರೆ ಆ ಸಂವಿಧಾನದ 80ನೇ ತಿದ್ದುಪಡಿ ಆಗುತ್ತೆ. ಸಂವಿಧಾನದ 80ನೇ ತಿದ್ದುಪಡಿ 2000ರಲ್ಲಿ 10ನೇ ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ. ಹಾಗಾದ್ರೆ 10ನೇ ಹಣಕಾಸು ಆಯೋಗ ಎಲ್ಲಿಂದ ಎಲ್ಲಿ ತನಕ ಇತ್ತು ಅಂತ ಬಂದ್ರೆ 1995ರಿಂದ 2000 ತನಕ ಏನಂತ ಬಂದ್ರೆ ಅದನ್ನ ಕೆ.ಸಿ. ಪಂತ್ ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ಏನಪ್ಪ 10ನೇ ಹಣಕಾಸು ಆಯೋಗ ರಚನೆ ಆಗಿತ್ತು. ಇವರ ಒಂದು ಶಿಫಾರಸಿನ ಮೇರೆಗೆ ಭಾರತ ಸರ್ಕಾರ ಏನ್ ಮಾಡುತ್ತೆ, 80ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಜಾರಿಗೆ ತರುತ್ತೆ. 80ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಜಾರಿಗೆ ಬಂದಂತ ಸಂದರ್ಭ ಯಾವ ವರ್ಷ ಅಂತ ಬಂದ್ರೆ 2000ರಲ್ಲಿ. ಅಂದಿನ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ರು ಅಂತ ಬಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಆಗಿದ್ರು. ಭಾರತದಲ್ಲಿ ಅತ್ಯಂತ ಮೌಲ್ಯಾಧಾರಿತ ರಾಜಕೀಯ ಮಾಡಿದಂತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಹೌದಾ, ಅಧಿಕಾರಕ್ಕೆ ಯಾವುದೇ ರೀತಿಯಾದಂತಹ ಅಂಟಿ ಕುಂದಿರಲಿಲ್ಲ. ಕೇವಲ ಒಂದೇ ಒಂದು MP ಸೀಟಿಂದ ಏನಪ್ಪ ಅಂದ್ರೆ ಅಧಿಕಾರವನ್ನು ಕಳೆದುಕೊಳ್ಳುವಂತ ಸಂದರ್ಭದಲ್ಲಿ ಹೇಳ್ತಾರೆ, ಸಪ್ತಾಹ ಖೇಲ್ತೋ ಚಲೆಗಾ, सरकारी आएगी जाएगी, पार्टियां बनेंगी बिगड़ेगी, मगर ये देश बचना चाहिए, देश का लोकतंत्र बचना चाहिए ಅಂತ ಹೇಳ್ತಾರೆ. ಯಾರು ಅಂತ ಬಂದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಸಂವಿಧಾನದ 81ನೇ ತಿದ್ದುಪಡಿನೂ ಕೂಡ ಜಾರಿಗೆ ಬರುತ್ತೆ. ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಬ್ಯಾಕ್ಲಾಗ್ಸ್ ಹುದ್ದೆಗಳಿಗೆ ಏನಂತ ಬಂದ್ರೆ ಹುದ್ದೆಗೆ ಏನಪ್ಪಾ ಅಂದ್ರೆ ಮೀಸಲಿಡುವಂತಹ ಒಂದು ಯೋಜನೆ ತಂದಿರ್ತಾರೆ. ಹೌದಾ, ಸಂವಿಧಾನಾತ್ಮಕ ಏನಂತ ಬಂದ್ರೆ 86ನೇ ತಿದ್ದುಪಡಿ ಬರುತ್ತೆ. 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಆಗಿರ್ಬೋದು. ಅದೇ ರೀತಿ ಏನಂತ ಬಂದ್ರೆ ಸಂವಿಧಾನದ 91ನೇ ತಿದ್ದುಪಡಿ, ಹೌದಾ, ಪಕ್ಷಾಂತರ ನಿಷೇಧ ಕಾನೂನನ್ನ ಬಲಪಡಿಸ್ತಾರೆ. ಮಂತ್ರಿ ಮಂಡಲದ ಗಾತ್ರ ಏನ್ ಮಾಡ್ತಾರೆ ಅಂತ ಬಂದ್ರೆ ಮಿತಿಯನ್ನಗೊಳಿಸಿದ್ದು ಕೂಡ ವಾಜಪೇಯಿ ಕಾಲದಲ್ಲಿ ಆಗುತ್ತೆ. ಸಂವಿಧಾನಾತ್ಮಕ 92ನೇ ತಿದ್ದುಪಡಿನೂ ಬರುತ್ತೆ. 8ನೇ ಅನುಸೂಚಿಗೆ ಏನಪ್ಪಾ ಅಂತ ಬಂದ್ರೆ ಬೋಡೋ, ಡೋಂಗ್ರಿ, ಮೈತಾಲಿ, ಸಂತಾಲಿ ಅಂತಕ್ಕಂಥ ಭಾಷೆಗಳನ್ನ ಕೂಡ 8ನೇ ಅನುಸೂಚಿಗೆ ಸೇರಿಸುತ್ತಾರೆ. 93ನೇ ತಿದ್ದುಪಡಿ ಬರುತ್ತೆ. ಹಿಂದುಳಿದ ವರ್ಗಗಳಿಗೂ ಕೂಡ ಏನಪ್ಪಾ ಅಂತ ಬಂದ್ರೆ ಅನುದಾನ ರಹಿತ ಅನುದಾನ ಸಹಿತ ಸಂಸ್ಥೆಗಳಲ್ಲಿ ಏನಪ್ಪ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಿರ್ತಾರೆ. ಯಾರ ಕಾಲದಲ್ಲಿ ಅಂತ ಬಂದ್ರೆ ವಾಜಪೇಯಿ ಅವರ ಕಾಲದಲ್ಲಿ ಆಗುತ್ತೆ. ಗ್ರ್ಯಾಂಡ್ ಟ್ರಂಕ್ ಗೋಲ್ಡನ್ ಕ್ವಾಡ್ರಿಲೇಟರಲ್ ರಸ್ತೆಗಳು ಅಂತ ಬರ್ತವೆ, ಸುವರ್ಣ ಚತುಷ್ಕೋನ ಹೆದ್ದಾರಿಗಳು, ಗ್ರಾಮ ಸಡಕ್ ಯೋಜನೆಗಳು, ಸರ್ವ ಶಿಕ್ಷಣ ಅಭಿಯಾನ ಆಗಿರ್ಬೋದು. ಹಲವಾರು ಏನಂತ ಬಂದ್ರೆ ನದಿ ಜೋಡಣೆ ಅಂತಕ್ಕಂಥ ಒಂದು ಕ್ರಾಂತಿಕಾರಿಕ ಯೋಜನೆಯನ್ನ ಪರಿಕಲ್ಪನೆಯನ್ನ ಕೊಟ್ಟಿದ್ದು ವಾಜಪೇಯಿ ಕಾಲದಲ್ಲಿ ಆಗಿರುತ್ತೆ. ಹೌದಾ, 10ನೇ ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ 80ನೇ ತಿದ್ದುಪಡಿ ಕಾಯ್ದೆ 2000ರಲ್ಲಿ ಏನಂತ ಬಂದ್ರೆ ಒಂದು ತಿದ್ದುಪಡಿ ಜಾರಿಗೆ ಬರುತ್ತೆ. 1ನೇ ಹಣಕಾಸು ಆಯೋಗದಿಂದ 10ನೇ ಹಣಕಾಸು ಆಯೋಗದ ತನಕ ಕೇಂದ್ರವು ಆದಾಯ ತೆರಿಗೆ ಮತ್ತು ಅಬಕಾರಿ ತೆರಿಗೆಯನ್ನ ವಿಧಿಸಿ ಅಲ್ಲಿ ಬಂದಂತ ಸಂಪತ್ತನ್ನ ಆ ಸಂಪನ್ಮೂಲವನ್ನ ರಾಜ್ಯಕ್ಕೆ ಹಂಚಿಕೆಯನ್ನ ಮಾಡ್ತಾ ಇತ್ತು. ಕೇವಲ 2 ತೆರಿಗೆ ಮಾತ್ರ ಸೀಮಿತವಾಗಿತ್ತು. 10ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದ ಮೇಲೆ ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ, ಸೇವಾ ತೆರಿಗೆ, ಅಬಕಾರಿ ತೆರಿಗೆ, ಸೀಮಾ ಸುಂಕಗಳನ್ನು ಕೂಡ ಏನಪ್ಪಾ ಅಂತ ಬಂದ್ರೆ ಕೇಂದ್ರ ಸರ್ಕಾರ ವಿಧಿಸಿ ಅದರಲ್ಲಿ ಬಂದಂತ ಸಂಪೂರ್ಣವಾದಂತಹ ಸಂಪನ್ಮೂಲವನ್ನ ರಾಜ್ಯಗಳಿಗೆ ವಿವಿಧ ಮಾನದಂಡಗಳನ್ನ ಅನುಸರಿಸಿ ಏನ್ ಮಾಡ್ತಾರೆ ಅಂತ ಬಂದ್ರೆ ರಾಜ್ಯಗಳಿಗೆ ಹಂಚಿಕೆ ಮಾಡ್ತಾರೆ. ಪ್ರಶ್ನೆಯನ್ನ ಕೇಳ್ತಾರೆ, ಯಾವ ಒಂದು ತಿದ್ದುಪಡಿ ಮೂಲಕ ಹಣಕಾಸು ಆಯೋಗವು ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ, ಸೇವಾ ತೆರಿಗೆ, ಅಬಕಾರಿ ತೆರಿಗೆ ಮತ್ತು ಸೀಮಾ ಸುಂಕಗಳನ್ನ ರಾಜ್ಯಗಳಿಗೆ ಏನಪ್ಪಾ ಅಂದ್ರೆ ಸಂಪನ್ಮೂಲ ಹಂಚಿಕೆ ಮಾಡ್ತಾ ಇದೆ ಅಂತ ಬಂದ್ರೆ 80ನೇ ಸಂವಿಧಾನಾತ್ಮಕ ತಿದ್ದುಪಡಿ 2000ರಲ್ಲಿ. ಹೌದಾ, ಹಾಗಾದ್ರೆ ಇತ್ತೀಚೆಗೆ ಏನಂತ ಬಂದ್ರೆ 15ನೇ ಹಣಕಾಸು ಆಯೋಗನು ಕೂಡ ರಚನೆ ಆಗಿತ್ತು. ಯಾವಾಗ ಅಂತ ಬಂದ್ರೆ 2020ರಿಂದ
2025 ತನಕ ಇತ್ತು. ಬಟ್ ಕೋವಿಡ್ ಬಿಕ್ಕಟ್ಟಿನ ನಡುವೆ ಕೂಡ 1 ವರ್ಷ ಏನಾಗಿರುತ್ತೆ ಅಂತಂದ್ರೆ ಎಕ್ಸ್ಟೆಂಡ್ ಆಗಿರುತ್ತೆ. ಆ 1 ವರ್ಷದ ಸಲುವಾಗಿ ಏನ್ ಮಾಡಿರ್ತಾರೆ ಅಂತಂದ್ರೆ ಮಧ್ಯಂತರ ವರದಿಯನ್ನ ಕೊಟ್ಟಿದ್ರು. ಮಧ್ಯಂತರ ವರದಿಯು ಸಹ ನೀಡಲಾಗಿತ್ತು. ಹಾಗಾದ್ರೆ 15ನೇ ಹಣಕಾಸು ನೋಡ್ರಿ, ಸಂಸತ್ತಿನ ಸಲಹೆ ಅಥವಾ ಕೇಂದ್ರದ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಹಣಕಾಸು ಆಯೋಗವನ್ನ ರಚನೆ ಮಾಡುತ್ತಾರೆ. ಹಾಗಾದ್ರೆ 15ನೇ ಹಣಕಾಸು ಆಯೋಗದ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂತ ಒಂದು NK ಸಿಂಗ್. ಎನ್ ಅಂದ್ರೆ ನಂದ ಕಿಶೋರ್ ಸಿಂಗ್ ಅಂತಕ್ಕಂಥವ್ರು ಅಧ್ಯಕ್ಷತೆ ವಹಿಸಿದ್ರು. ಸದಸ್ಯರು ಯಾರು ಅಂತ ಬಂದ್ರೆ ಅಜಯ್ ನಾರಾಯಣ್ ಝಾ, ಅನೂಪ್ ಸಿಂಗ್, ಅಶೋಕ್ ಲಹರಿ, ರಮೇಶ್ ಚಂದ್ ಅಂತಕ್ಕಂಥವ್ರು. ಇಲ್ಲಿ ಶಕ್ತಿಕಾಂತ್ ದಾಸರು ಕೂಡ ಆರಂಭದಲ್ಲಿ ಇದರ ಸದಸ್ಯತ್ವವನ್ನು ಹೊಂದಿದ್ರು. ಆದ್ರೆ ಅವರು RBI ಗವರ್ನರ್ ಆದ್ಮೇಲೆ ಇದರ ಸದಸ್ಯತ್ವದಿಂದ ಏನಪ್ಪಾ ಅಂತಂದ್ರೆ ರಾಜೀನಾಮೆ ನೀಡಿರ್ತಾರೆ. ಹೌದಾ? ಹಾಗಾದ್ರೆ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಜೊತೆಗೆ ಇನ್ನೊಂದು ಹುದ್ದೆಯನ್ನ ಏನಪ್ಪಾ ಅಂದ್ರೆ ಕ್ರಿಯೇಟ್ ಆಗಿರುತ್ತೆ, ಪ್ರತಿ ಸಲನೂ ಇರುತ್ತೆ. ಕಾರ್ಯದರ್ಶಿ ಅರವಿಂದ್ ಮೆಹ್ತಾ ಅವ್ರು ಏನಪ್ಪಾ ಅಂದ್ರೆ ಕಾರ್ಯದರ್ಶಿ ಇದ್ರು. ಪದೇ ಪ್ರಶ್ನೆನ ಕೇಳ್ತಾರೆ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿದ್ದು NK ಸಿಂಗು. ಅದರಲ್ಲಿ ಸದಸ್ಯರು ಅಜಯ್ ನಾರಾಯಣ್ ಝಾ, ಅನೂಪ್ ಸಿಂಗು ಮತ್ತೆ ಅಶೋಕ್ ಲಹರಿ, ರಮೇಶ್ ಚಂದ್ರ. ಕಾರ್ಯದರ್ಶಿ ಅಂತ ಬಂದ್ರೆ ಅರವಿಂದ್ ಮೆಹ್ತಾ ಅಂತಕ್ಕಂಥವ್ರು. ಹೌದಾ? 15ನೇ ಹಣಕಾಸು ಆಯೋಗವನ್ನ ರಚನೆ ಮಾಡುವಂತ ಅಧಿಕಾರ ಯಾರಿಗಿದೆ ಅಂತ ಬಂದ್ರೆ ಅದು ರಾಷ್ಟ್ರಪತಿಗಿದೆ. ಹಾಗಾದ್ರೆ 15ನೇ ಹಣಕಾಸು ಆಯೋಗ 1 ವರ್ಷದ ಮಟ್ಟಿಗೆ ಏನಪ್ಪಾ ಅಂದ್ರೆ ವಿಸ್ತರಿಸಲಾಗಿತ್ತು. ಆದ್ರೆ ವರದಿಯನ್ನ ಕೊಟ್ಟಿದೆ 2021 ಏಪ್ರಿಲ್ 1ರಿಂದ 2026 ಮಾರ್ಚ್ 31 ಅಂದ್ರೆ ಹಣಕಾಸು ವರ್ಷ ಅಂತ ಬರುತ್ತೆ. ಒಂದು ಫೈನಾನ್ಸಿಯಲ್ ಇಯರ್ ಅಂತ ಬರುತ್ತೆ. ಫೈನಾನ್ಸಿಯಲ್ ಇಯರ್ ಶಂಕರ ಆಚಾರ್ಯ ಸಮಿತಿಯ ಶಿಫಾರಸಿನ ಮೇರೆಗೆ ಏಪ್ರಿಲ್ 1ರಿಂದ ಮಾರ್ಚ್ 31 ತನಕ ನಾವು ಹಣಕಾಸು ವರ್ಷ ಅಂತ ಕರಿತೀವಿ. ಹಣಕಾಸು ವರ್ಷವನ್ನ ಜನವರಿ 1ರಿಂದ ಡಿಸೆಂಬರ್ 31 ತನಕ ಹಣಕಾಸು ವರ್ಷವನ್ನ ಬದಲಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಬಂದ್ರೆ ಮಧ್ಯಪ್ರದೇಶ್. ಅವಾಗ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಾದ್ರೆ 15ನೇ ಹಣಕಾಸು ಆಯೋಗದ ಅವಧಿ ಎಷ್ಟು ಅಂತ ಬಂದ್ರೆ 2021 ಏಪ್ರಿಲ್ 1ರಿಂದ 2026 ಮಾರ್ಚ್ 31ರವರೆಗೆ ಕೊನೆಗೊಳ್ಳುತ್ತೆ. ಆದ್ರೆ ಮಧ್ಯಂತರ ವರದಿ ಅಂತ ಬರುತ್ತೆ 2020ರಿಂದ 21ರವರೆಗೆ ಆ ಅವಧಿಗೆ ಏನಪ್ಪ ನೀಡಿತ್ತು. ಅಂತಿಮ ವರದಿಯನ್ನ 2021ರಿಂದ 26 ತನಕ ನೀಡಲಾಗಿರುತ್ತದೆ. ಹೌದಾ? ಹಾಗಾದ್ರೆ ಈ 15ನೇ ಹಣಕಾಸು ಆಯೋಗ ಇದೆಯಲ್ಲ, ಈ 15ನೇ ಹಣಕಾಸು ಆಯೋಗ ಏನಂತ ಬಂದ್ರೆ ಇಲ್ಲಿ ನೋಡ್ರಿ, ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ. 41 15ನೇ ಹಣಕಾಸು ಆಯೋಗವು ಯಾವ ರೀತಿ ಒಂದು ಹಣಕಾಸು ಆಯೋಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲ, ಕೇಂದ್ರ ಮತ್ತು ರಾಜ್ಯಕ್ಕೆ ಏನ್ ಮಾಡುತ್ತೆ ಅಂತ ಬಂದ್ರೆ ಸಂಪನ್ಮೂಲಗಳ ಹಂಚಿಕೆ ಮಾಡುತ್ತೆ. ಅದರಲ್ಲಿ 2 ರೀತಿಯಾದಂತಂದ್ರೆ ಲಂಬಾಂತರ ಹಂಚಿಕೆ ಅಂದ್ರೆ ವರ್ಟಿಕ್ಯುಲರ್ ಡಿವ್ಯಾಲ್ಯೂಯೇಷನ್ ಅಂತ ಬರುತ್ತೆ, ಅಂದ್ರೆ ಲಂಬಾಂತರ ಹಂಚಿಕೆ. ಇನ್ನೊಂದು ಹಾರಿಜಾಂಟಲ್ ಅಂತ ಬಂದ್ರೆ ಸಮಾಂತರ ಹಂಚಿಕೆ ಅಂತಕ್ಕಂಥ 2 ರೀತಿ ಬಳಸ್ತೀವಿ. ಹಾಗಾದ್ರೆ ಲಂಬಾಂತರ ಹಂಚಿಕೆ ಅಂದ್ರೆ ಏನು ಅಂತ ಬಂದ್ರೆ ಕೇಂದ್ರದಿಂದ ರಾಜ್ಯ ಸರ್ಕಾರಗಳಿಗೆ ತೆರಿಗೆ ಹಂಚಿಕೆಯನ್ನ ವಿತರಿಸುತ್ತಲ್ಲ, ಅಂದ್ರೆ ಹಣಕಾಸು ಆಯೋಗವು ಕೇಂದ್ರದಿಂದ ರಾಜ್ಯ ಸರ್ಕಾರಗಳಿಗೆ ತೆರಿಗೆ ಹಂಚಿಕೆಯನ್ನ ಲಂಬಾಂತರ ಹಂಚಿಕೆ ಅಂತಾನು ಕೂಡ ಕರೆಯಲಾಗುತ್ತೆ. ಈ 15ನೇ ಹಣಕಾಸು ಆಯೋಗದಲ್ಲಿ ಏನ್ ಮಾಡ್ತಾರೆ, ಈ ಹಿಂದೆ 14ನೇ ಹಣಕಾಸು ಆಯೋಗ ಇರುತ್ತೆ. ಶ್ರೀ ವೇಣುಗೋಪಾಲ್ ರೆಡ್ಡಿ YV ರೆಡ್ಡಿ ಅಂತ ಇರ್ತಾರೆ, ಗೊತ್ತಾ? ಮಾಜಿ RBI ಗವರ್ನರ್ ಮತ್ತು 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಿರ್ತಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಹೋಗುವಂತ ಪಾಲಕ್ಕೆ ಏನಪ್ಪಾ ಅಂತ ಬಂದ್ರೆ 42% ಅನ್ನ ಏನಪ್ಪಾ ಅಂದ್ರೆ 42 ಭಾಗವನ್ನ ಕೊಡಬೇಕು ಅಂತಾನು ಕೂಡ ಶಿಫಾರಸು ಮಾಡಿದ್ರು. ಆದ್ರೆ 15ನೇ ಹಣಕಾಸು ಆಯೋಗ NK ಸಿಂಗ್ ಅವರ ನೇತೃತ್ವದಲ್ಲಿದ್ದಂತಹ 15ನೇ ಹಣಕಾಸು ಆಯೋಗ ರಾಜ್ಯಕ್ಕೆ ಏನಪ್ಪಾ ತೆರಿಗೆ ಹಂಚಿಕೆಯ ಪಾಲು ಏನ್ ಮಾಡ್ಬೇಕಂತ ಬಂದ್ರೆ 42ರಿಂದ ಏನಪ್ಪಾ 41ಕ್ಕೆ ಏನಪ್ಪಾ ಅಂದ್ರೆ ಇಳಿಕೆ ಮಾಡ್ತಾರೆ. 1% ಏನಪ್ಪ ಇಳಿಕೆ ಮಾಡಿದ್ಮೇಲೆ ಹಾಗಾದ್ರೆ ಇನ್ನೊಂದು % ಏನು ಮಾಡ್ತಾರೆ ಅಂತ ಬಂದ್ರೆ ಭಾರತದಲ್ಲಿ ಇವನೇನಪ್ಪ ಅಂದ್ರೆ ಹೊಸದಾದಂತ ಒಂದು ಕೇಂದ್ರಾಡಳಿತ ಪ್ರದೇಶಗಳಾಗ್ತವೆ. ಅಂದ್ರೆ ಈ 2020 ಜನವರಿ 26ಕ್ಕೆ ಒಂದು ಮರ್ಜ್ ಬಿಲ್ ಅಂತ ಬರುತ್ತೆ. ಆ ಮರ್ಜ್ ಬಿಲ್ ಮಾಡ್ತಾರೆ. ಆ ಮರ್ಜ್ ಬಿಲ್ ನಲ್ಲಿ ಏನಪ್ಪಾ ಅಂತ ಬಂದ್ರೆ ಮರ್ಜ್ ಬಿಲ್ ಅನ್ನ ಪಾಸ್ ಆಗುತ್ತೆ. ಆಗಸ್ಟ್ 9, 2020 ಅದನ್ನ
ಸಂಸತ್ನಲ್ಲಿ ಏನಪ್ಪ ಮಣ್ಣೆ ಆಗುತ್ತೆ. ಅಕ್ಟೋಬರ್ 31, 2020 ಏನಪ್ಪಾ ಅಂತಂದ್ರೆ 2 ಹೊಸದಾದಂಥ ಕೇಂದ್ರಾಡಳಿತ ಪ್ರದೇಶಗಳಾಗಿ ರಚನೆ ಆಗ್ತವೆ. ಸಂವಿಧಾನದಲ್ಲಿ ಏನಪ್ಪಾ ಅಂದ್ರೆ 370ನೇ ವಿಧಿ ಇತ್ತಲ್ಲ, ಅದನ್ನ ಜಮ್ಮು ಕಾಶ್ಮೀರಕ್ಕೆ ಒಂದು ವಿಶೇಷ ಸ್ಥಾನಮಾನ ಇತ್ತು, ಅದನ್ನ ರದ್ದುಗೊಳಿಸಿ ಅದಕ್ಕೆ ರಾಜ್ಯ ಸ್ಥಾನಮಾನನು ಕೂಡ ಕೊಡಂಗಿಲ್ಲ. ಅದನ್ನ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ಏನಪ್ಪ ಡಿವೈಡ್ ಮಾಡ್ತಾರೆ, ಜಮ್ಮು ಮತ್ತು ಕಾಶ್ಮೀರ್ ಮತ್ತು ಲಡಾಖ್ ಅಂತ. ಯಾವುದು ಯೂನಿಯನ್ ಟೆರಾಟರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳ ಜವಾಬ್ದಾರಿ, ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿರುತ್ತೆ. ಇದರಿಂದಾಗಿ ಆ ಒಂದು ತೆರಿಗೆ ಪಾಲಿರುತ್ತಲ್ಲ, ಹಣಕಾಸು ಆಯೋಗದಲ್ಲಿ 42% ಇದೆ, 41%ಗೆ ಇಳಿಕೆ ಮಾಡ್ತಾರೆ. 41%ಗೆ ಶಿಫಾರಸು ಮಾಡಿ 1% ಏನ್ ಮಾಡ್ತಾರೆ ಅಂತ ಬಂದ್ರೆ ಜಮ್ಮು ಮತ್ತು ಕಾಶ್ಮೀರ್ ಹಾಗೂ ಲಡಾಖ್ಗಳಿಗೆ ಕೇಂದ್ರದಿಂದ ಸಂಪನ್ಮೂಲವನ್ನ ಪೂರೈಸುವ ಕಾರಣದಿಂದಾಗಿ 1% ಸಂಪನ್ಮೂಲ ರಾಜ್ಯಗಳಿಗೆ ಏನ್ ಮಾಡ್ತಾರೆ ಅಂತ ಬಂದ್ರೆ ಕಡಿತಗೊಳಿಸ್ತಾರೆ. 15ನೇ ಹಣಕಾಸು ಆಯೋಗ ಹೇಳ್ತಾರೆ, ಕೇಂದ್ರದಿಂದ ರಾಜ್ಯಕ್ಕೆ ಹಂಚಿಕೆ ಆಗುವ ತೆರಿಗೆ ಪಾಲು ಪ್ರತಿಶತ 41ರಷ್ಟು. ಅಂದ್ರೆ ಕಳೆದ ಬಾರಿ ಅಂದ್ರೆ 14ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದಂತ ತೆರಿಗೆ ಪಾಲಿನಲ್ಲಿ 1ರಷ್ಟು ಏನಪ್ಪ ಸಂಪನ್ಮೂಲ ಏನ್ ಮಾಡಿದ್ದಾರೆ, ಕಡಿತಗೊಳಿಸಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಲಂಬಾಂತರ ಹಂಚಿಕೆ ಅಂದ್ರೆ ವರ್ಟಿಕಲ್ ಡಿವ್ಯಾಲ್ಯೂಯೇಷನ್ ಅಂದ್ರೆ ಲಂಬಾಂತರ ಹಂಚಿಕೆ ಅಂದ್ರೆ ಕೇಂದ್ರದಿಂದ ರಾಜ್ಯ ಸರ್ಕಾರಗಳಿಗೆ ತೆರಿಗೆ ಹಂಚಿಕೆಯನ್ನ ಲಂಬಾಂತರ ಹಂಚಿಕೆ ಅಂತ ಕರೀತಾರೆ. 15ನೇ ಹಣಕಾಸು ಆಯೋಗ ಕೇಂದ್ರದಿಂದ ರಾಜ್ಯ ಸರ್ಕಾರಗಳಿಗೆ ತೆರಿಗೆ ಹಂಚಿಕೆಯ ಪಾಲು ಪ್ರತಿಶತ 41ರಷ್ಟು. ಹೌದಾ? ಅದೇ ರೀತಿ ಏನಪ್ಪ ಅಂದ್ರೆ ಹಾರಿಜಾಂಟಲ್ ಡಿವ್ಯಾಲ್ಯೂಯೇಷನ್ ಅಂತ ಕರೀತಾರೆ, ಅಂದ್ರೆ ಸಮಾಂತರ ಹಂಚಿಕೆ ಅಂತ ಕರೀತಾರೆ. ಸಮಾಂತರ ಹಂಚಿಕೆ ಅಂದ್ರೆ ಕೇಂದ್ರ ತೆರಿಗೆ ಇರ್ತಾವಲ್ಲ ಎಲ್ಲ ಏನಪ್ಪ ಸೆಂಟ್ರಲ್ ಟ್ಯಾಕ್ಸ್ ಅದಾವಲ್ಲ, ಕೇಂದ್ರ ತೆರಿಗೆ ಪಾಲನ್ನ ರಾಜ್ಯಗಳ ನಡುವೆ ಏನಪ್ಪ ಹಂಚಿಕೆ ಮಾಡುವುದನ್ನ ಸಮಾಂತರ ಹಂಚಿಕೆ ಅಂತಾರೆ. ರಾಜ್ಯಗಳ ಭಾರತದಲ್ಲಿ ಏನಪ್ಪ ವೈವಿಧ್ಯಮಯವಾದಂತ ರಾಷ್ಟ್ರ ಇದೆ. ನಮ್ಮ ರಾಷ್ಟ್ರದಲ್ಲಿ 28 ರಾಜ್ಯಗಳು, 8 ಏನಪ್ಪಾ ಅಂತ ಬಂದ್ರೆ ಕೇಂದ್ರಾಡಳಿತ ಪ್ರದೇಶಗಳಿದಾವೆ. 28 ರಾಜ್ಯಗಳು ಸಮಾನವಾಗಿ ಹಂಚಿಕೆ ಆಗಿಲ್ಲ. ಒಂದರಲ್ಲಿ ಏನಪ್ಪಾ ವಿಸ್ತೀರ್ಣ ಹೆಚ್ಚಿದೆ, ಒಂದರಲ್ಲಿ ಏನಪ್ಪಾ ಅಂತ ಬಂದ್ರೆ ಭೂ ಪ್ರದೇಶ ಹೆಚ್ಚಿದೆ, ಒಂದರಲ್ಲಿ ಏನಪ್ಪಾ ಅರಣ್ಯ ಏನಪ್ಪಾ ಹೆಚ್ಚಿದೆ, ಒಂದು ರಾಜ್ಯದಲ್ಲಿ ಏನಂತ ಬಂದ್ರೆ ಬಡತನ ಏನಪ್ಪಾ ಹೆಚ್ಚಿದೆ, ಒಂದು ರಾಜ್ಯದಲ್ಲಿ ಏನಂತ ಬಂದ್ರೆ ಪ್ರಾದೇಶಿಕ ಅಸಮತೋಲನ ಕೂಡ ಏನಪ್ಪಾ ಕಾಡ್ತಾ ಇದೆ. ಇವೆಲ್ಲವೇನಪ್ಪಾ ಅಂತ ಬಂದ್ರೆ ಮಾನದಂಡವನ್ನ ಅನುಸರಿಸಿ ಕೇಂದ್ರದಿಂದ ರಾಜ್ಯಗಳ ನಡುವೆ ಏನಪ್ಪ ಹಂಚಿಕೆ ಮಾಡುವುದನ್ನ ನಾವು ಸಮಾಂತರ ಹಂಚಿಕೆ ಅಂತಾನು ಕೂಡ ಕರೆಯಲಾಗುತ್ತೀವಿ. ಅಂದ್ರೆ ಸಮಾಂತರ ಹಂಚಿಕೆ ಅಥವಾ ಹಾರಿಜಾಂಟಲ್ ಡಿವ್ಯಾಲ್ಯೂಯೇಷನ್ ಅಂತಾನು ಕೂಡ ಕರಿತೀವಿ. 15ನೇ ಹಣಕಾಸು ಆಯೋಗ ಕೇಂದ್ರದಿಂದ ರಾಜ್ಯಗಳ ನಡುವೆ ಹಂಚಿಕೆ ಮಾಡುವ ಸಲುವಾಗಿ 6 ಮಾನದಂಡವನ್ನು ಅನುಸರಿಸುತ್ತೆ. ಎಷ್ಟು ಮಾನದಂಡ? 6 ಮಾನದಂಡಗಳನ್ನ ಅನುಸರಿಸಿ ರಾಜ್ಯಗಳ ನಡುವೆ ತೆರಿಗೆ ಪಾಲನ್ನ ಹಂಚಿಕೆ ಮಾಡಿದೆ. ಹಾಗಾದ್ರೆ ಆ 6 ಮಾನದಂಡಗಳು ಯಾವ್ಯಾವು ಅಂತ ನೋಡೋದಾದ್ರೆ ಇಲ್ಲಿ ಬರುತ್ತೆ ನೋಡ್ರಿ. 6 ಮಾನದಂಡಗಳು ನೋಡ್ರಿ, ಮಾನದಂಡಗಳು. ಇದನ್ನ ನಾವೇನು ಮಾಡ್ತೀವಿ ಅಂತ ಬಂದ್ರೆ 14ನೇ ಹಣಕಾಸು ಆಯೋಗ ಮತ್ತು 15ನೇ ಹಣಕಾಸು ಆಯೋಗ ಕಂಪ್ಯಾರಿಸನ್ ಮಾಡಿದ್ಮೇಲೆ 14ನೇ ಹಣಕಾಸು ಆಯೋಗದಲ್ಲಿ 1971ರ ಜನಗಣತಿಯವನ್ನ ಮೂಲ ಆಧಾರವಾಗಿ ಇಟ್ಟುಕೊಂಡಿರ್ತಾರೆ. ಅದಕ್ಕೆ 17.5 ರಷ್ಟು ಏನಪ್ಪಾ ಅಂತ ಬಂದ್ರೆ ಆ ಒಂದು ತೂಕವನ್ನ ಕೊಟ್ಟಿದ್ರು. ಆದ್ರೆ 15ನೇ ಹಣಕಾಸು ಆಯೋಗದಲ್ಲಿ 1971ರ ಜನಗಣತಿ ಏನಪ್ಪಾ ಅಂದ್ರೆ ಆ ಆಧಾರ ಏನಪ್ಪಾ ಅಂದ್ರೆ ತೆಗೆದು ಹಾಕಿದ್ದಾರೆ. ಹಾಗಾದ್ರೆ 14ನೇ ಹಣಕಾಸು ಆಯೋಗದಲ್ಲಿ ಮತ್ತೆ 2011ರ ಜನಗಣತಿ ಮತ್ತು 1971ರ 2 ಜನಗಣತಿಯನ್ನ ಏನಪ್ಪಾ ಅಂದ್ರೆ ಮಾನದಂಡವಾಗಿ ಬಳಕೆ ಮಾಡಲಾಗಿತ್ತು. ಆದ್ರೆ 14ನೇ ಹಣಕಾಸು ಆಯೋಗದಲ್ಲಿ 2011ರ ಜನಗಣತಿಯವನ್ನ ಏನ್ ಮಾಡ್ತಾರೆ ಅಂತ ಬಂದ್ರೆ 10% ಅನ್ನ ಕೊಡ್ತಾರೆ. ಆದ್ರೆ 15ನೇ ಹಣಕಾಸು ಆಯೋಗದಲ್ಲಿ 15 ಭಾಗ ಅಂದ್ರೆ 15% ಅನ್ನ ಅದನ್ನ ಮಿತಿಯನ್ನಗೊಳಿಸಿದೆ. ಭೂ ಪ್ರದೇಶ ಬರುತ್ತೆ. ನಮ್ಮ ಕರ್ನಾಟಕದ ಎಷ್ಟಿದೆ? 1,91,791 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅಂದ್ರೆ ಕೇಂದ್ರದಲ್ಲಿ ಏನಪ್ಪ ರಾಷ್ಟ್ರದಲ್ಲಿ ಒಟ್ಟು 5.85% ಏನಂತ ಬಂದ್ರೆ ಭೂ ಪ್ರದೇಶದ ಪಾಲಿದೆ. ಮತ್ತು ಅದು ಭೂ ಪ್ರದೇಶದ ಒಂದು ಮಾನದಂಡ ಅನುಸರಿಸಿದ ಮೇಲೆ 15ನೇ ಹಣಕಾಸು ಆಯೋಗ 15 ಭಾಗವನ್ನ ಕೊಟ್ಟಿದ್ದಾರೆ, 15% ಅನ್ನ ಕೊಟ್ಟಿದ್ದಾರೆ. ಮತ್ತು 15ನೇ ಹಣಕಾಸು ಆಯೋಗದ ಮಾನದಂಡಗಳನ್ನ ನೋಡಿದಂತ ಸಂದರ್ಭದಲ್ಲಿ 15ನೇ ಹಣಕಾಸು ಆಯೋಗದಲ್ಲಿ 6 ಮಾನದಂಡಗಳನ್ನ ಅನುಸರಿಸಿದ್ದಾರೆ. 14ನೇ ಹಣಕಾಸು ಆಯೋಗ ಮತ್ತು 15ನೇ ಹಣಕಾಸು ಆಯೋಗದಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಒಂದು ನೋಡಿದ್ಮೇಲೆ 1971ರಲ್ಲಿ ಜನಗಣತಿಯನ್ನು ತೆಗೆದುಕೊಳ್ಳುತ್ತಾರೆ. 14ನೇ ಮಾನದಂಡದ 14ನೇ ಹಣಕಾಸು ಆಯೋಗದಲ್ಲಿ 1971ರ ಜನಗಣತಿಯನ್ನ ಮಾನದಂಡವಾಗಿ ಬಳಕೆ ಮಾಡಿದ್ರು. 15ನೇ ಹಣಕಾಸು ಆಯೋಗದಲ್ಲಿ ಏನಪ್ಪಾ ಅಂದ್ರೆ 1971ರ ಜನಗಣತಿಯ ಮಾನದಂಡವನ್ನು ಏನ್ ಮಾಡಿದ್ದಾರೆ, ಅದನ್ನ ತೆಗೆದು ಹಾಕಿದ್ದಾರೆ, ಕೈ ಬಿಟ್ಟಿದ್ದಾರೆ.
2011 ಜನಗಣತಿಯ ಮಾನದಂಡವನ್ನ 14ನೇ ಹಣಕಾಸು ಆಯೋಗ ಮತ್ತು 15ನೇ ಹಣಕಾಸು ಆಯೋಗದಲ್ಲಿ ಎರಡರಲ್ಲೂ ಕೂಡ ಬಳಕೆಯಾಗಿತ್ತು. ಆದ್ರೆ 14ನೇ ಹಣಕಾಸು ಆಯೋಗದಲ್ಲಿ ಅದನ್ನ 10% ಅನ್ನ ಏನಪ್ಪಾ ಮೀಸಲಿಟ್ಟಿದ್ರು. ಆದ್ರೆ 15ನೇ ಹಣಕಾಸು ಆಯೋಗದಲ್ಲಿ 15% ಅಷ್ಟೇನಪ್ಪ ಅಂತಂದ್ರೆ ಮಿತಿಯನ್ನು ಗೊಳಿಸಿದ್ದಾರೆ. ಅದೇ ರೀತಿ ಭೂ ಪ್ರದೇಶ ಬರುತ್ತೆ. ಭೂ ಪ್ರದೇಶ ಏನಂತಂದ್ರೆ ಭಾರತದಲ್ಲಿ ಅಂತಂದ್ರೆ ರಾಜ್ಯಗಳ ಕೂಡ ಏನಪ್ಪಾ ಅಂದ್ರೆ ಸಮಾಂತರವಾಗಿ ಹಂಚಿಕೆ ಆಗಿಲ್ಲ. ಆದ್ರೆ ಕರ್ನಾಟಕ 1,91,791 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅದರಲ್ಲಿ 5.85 ಅಷ್ಟೇನಂತ ಬಂದ್ರೆ ಪಾಲನ ಹೊಂದಿದೆ. ಆದ್ರೆ ರಾಜಸ್ಥಾನ ಏನಪ್ಪಾ ಅಂದ್ರೆ ಭೂ ಪ್ರದೇಶ ಹೆಚ್ಚಿದೆ. ಆ ಭೂ ಪ್ರದೇಶವನ್ನ ಮಾನದಂಡವನ್ನ 14ನೇ ಹಣಕಾಸು ಆಯೋಗ ಮತ್ತು 15ನೇ ಹಣಕಾಸು ಆಯೋಗದಲ್ಲಿ ಬಳಕೆ ಮಾಡಲಾಗಿತ್ತು. ಆದ್ರೆ 14ನೇ ಹಣಕಾಸು ಆಯೋಗದಲ್ಲಿ ಕೂಡ 15 ಭಾಗವನ್ನ ಇಟ್ಟಿದ್ರು, ಅಂದ್ರೆ 15%. 15ನೇ ಹಣಕಾಸು ಆಯೋಗದಲ್ಲಿ ಕೂಡ 15% ಇದು ಇಟ್ಟಿದ್ದಾರೆ. ಆದಾಯ ಅಂತರ ಅಥವಾ ಕೋಶೀಯ ಸಾಮರ್ಥ್ಯ ಅಂತ ಕರೀತಾರೆ. ಅಂದ್ರೆ ಭಾರತದಲ್ಲಿ ಏನಂತ ಬಂದ್ರೆ ಆದಾಯ ಅಸಮಾನತೆ ಇದೆ. ಅಂದ್ರೆ ಒಂದು ಕೇವಲ ಏನಪ್ಪಾ ಅಂದ್ರೆ ಭಾರತದಲ್ಲಿ 144 ಕೋಟಿಯ ಒಂದು ಜನಸಂಖ್ಯೆಯಲ್ಲಿ ಆ ಉಷ್ಟು ಆದಾಯವು 144 ಜನರ ಹತ್ರ ಇದೆ ಅಂತಾನು ಕೂಡ ಹಣಕಾಸು ಈ ಸದನದಲ್ಲಿ ಕೂಡ ಚರ್ಚೆ ಆಗುತ್ತೆ. ಕೇವಲ ಉತ್ತರ ಪ್ರದೇಶದ ಆದಾಯ ಅಂತರ ಮತ್ತು ಕರ್ನಾಟಕದ ಆದಾಯ ಅಂತರ ನೋಡಿದ ಮೇಲೆ ಕರ್ನಾಟಕದ ಕಡಿಮೆ ಇದೆ, ಆದ್ರೆ UP ಹೆಚ್ಚಿದೆ. ಬಿಹಾರ ತಗೊಳ್ರಿ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಆದಾಯ ಅಂತರವನ್ನು ತೆಗೆದುಕೊಂಡ್ಮೇಲೆ ಉತ್ತರ ಭಾರತ ಏನಂತ ಬಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಹೆಚ್ಚಿದೆ, ಆದ್ರೆ ಆದಾಯ ಅಂತರದಲ್ಲಿನೂ ಕೂಡ ಏನಂತ ಬಂದ್ರೆ ನಂಬಲ್ಲಿ ಏನಪ್ಪಾ ಅಂದ್ರೆ ದಕ್ಷಿಣ ಭಾರತದಲ್ಲಿ ಕಡಿಮೆ ಇದೆ. ಹಾಗಾಗಿ 14ನೇ ಹಣಕಾಸು ಆಯೋಗದಲ್ಲಿ ಆದಾಯ ಅಂತರಕ್ಕೆ ಏನಪ್ಪಾ ಅಂದ್ರೆ 50% ಅಥವಾ 50 ಭಾಗವನ್ನ ಇಟ್ಟಿದ್ರು. ಆದ್ರೆ 15ನೇ ಹಣಕಾಸು ಆಯೋಗದಲ್ಲಿ 45% ಇಡ್ತಾರೆ. ಅರಣ್ಯ ಮತ್ತು ಜೀವಿ ಪರಿಸರ ಅಂತ ಇರ್ತಾರೆ. ಅಂದ್ರೆ ಅರಣ್ಯ ಮತ್ತು ಫಾರೆಸ್ಟ್ ಅಂಡ್ ಎಕಾಲಜಿ ಅಂತಕ್ಕಂಥ ಒಂದು ವರ್ಡ್ ಮಾನದಂಡವು ಕ್ರೈಟೀರಿಯಾ 14ನೇ ಹಣಕಾಸು ಆಯೋಗದಲ್ಲಿ ಬಳಕೆ ಮಾಡಿರಲಿಲ್ಲ. ಆದ್ರೆ 15ನೇ ಹಣಕಾಸು ಆಯೋಗದಲ್ಲಿ ಬಳಕೆ ಮಾಡ್ತಾರೆ. ಅರಣ್ಯ ಮತ್ತು ಜೀವಿ ಪರಿಸರ ಅಂತಕ್ಕಂಥಕ್ಕೆ 10% ಅನ್ನ ಇಟ್ಟಿದ್ದಾರೆ ನೋಡಿ. ಅರಣ್ಯ ಅಂತಕ್ಕ ಓನ್ಲಿ ಏನಪ್ಪ ಫಾರೆಸ್ಟ್ ಅಂತ ಇಟ್ಟಿದ್ರು, ಅದು 14ನೇ ಹಣಕಾಸು ಆಯೋಗ 7.5. ಆದ್ರೆ 15ನೇ ಹಣಕಾಸು ಆಯೋಗದಲ್ಲಿ ಅರಣ್ಯ ಅಂತಕ್ಕಂತಹ ಪರ್ಟಿಕ್ಯುಲರ್ ಏನಪ್ಪಾ ಅಂತಂದ್ರೆ ಫಾರೆಸ್ಟ್ ಅಂತಕ್ಕಂಥ ಮಾನದಂಡ ಅದನ್ನ ಕೈ ಬಿಟ್ಟು ಅರಣ್ಯ ಮತ್ತು ಜೀವಿ ಪರಿಸರ ಅಂತಕ್ಕಂಥ ಹೊಸದಾದಂಥ ಮಾನದಂಡವನ್ನ ಬಳಕೆ ಮಾಡಿದ್ದಾರೆ. ಟ್ಯಾಕ್ಸ್ ಎಫರ್ಟ್ ಅಂತ ಬರುತ್ತೆ, ತೆರಿಗೆ ಪ್ರಯತ್ನ ಅಂತ ಬರುತ್ತೆ. 14ನೇ ಹಣಕಾಸು ಆಯೋಗದಲ್ಲಿ ಈ ಮಾನದಂಡವನ್ನು ಬಳಕೆ ಮಾಡಿರಲಿಲ್ಲ. 15ನೇ ಹಣಕಾಸು ಆಯೋಗದಲ್ಲಿ ಹೊಸದಾಗಿ ಏನಪ್ಪ ಈ ಮಾನದಂಡವನ್ನು ಬಳಕೆ ಮಾಡ್ತಾರೆ. 2.5%. ಜನಾಂಗೀಯ ನಿರ್ವಹಣೆ ಅಥವಾ ಡೆಮೋಗ್ರಫಿಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಹೊಸದಾದಂಥ ಮಾನದಂಡವನ್ನು ಬಳಕೆ ಮಾಡಿದ್ದಾರೆ. 12.5% ಅಂತಕ್ಕಂಥ ಬಳಕೆ ಮಾಡಿದ್ದಾರೆ. ಹಾಗಾದ್ರೆ ಪ್ರಶ್ನೆನ ಕೇಳ್ತಾರೆ, 14ನೇ ಹಣಕಾಸು ಆಯೋಗದಲ್ಲಿದ್ದಂತಹ ಮಾನದಂಡಗಳು 15ನೇ ಹಣಕಾಸು ಆಯೋಗದಲ್ಲಿ ಯಾವ್ಯಾವ ಇದಾವಂತ ಬಂದ್ರೆ 2011ರ ಜನಗಣತಿ, ಭೂಪ್ರದೇಶ, ಆದಾಯ ಅಂತರ, ಈ 3 ಮಾನದಂಡಗಳು 14ನೇ ಹಣಕಾಸು ಆಯೋಗದಲ್ಲಿ ಇದ್ದು 15ನೇ ಹಣಕಾಸು ಆಯೋಗದಲ್ಲಿದ್ದು. ಹಾಗಾದ್ರೆ 15ನೇ ಹಣಕಾಸು ಆಯೋಗದಲ್ಲಿ ಕೈ ಬಿಟ್ಟಿರುವಂತಹ ಮಾನದಂಡಗಳು ಯಾವ್ಯಾವ ಅಂತ ಬಂದ್ರೆ 1971ರ ಜನಗಣತಿ ಅದೊಂದು ಮತ್ತು ಅರಣ್ಯ ಅಂತಕ್ಕಂಥ 2 ಮಾನದಂಡಗಳನ್ನ ಕೈ ಬಿಟ್ಟಿದ್ದಾರೆ. ಹಾಗಾದ್ರೆ 15ನೇ ಹಣಕಾಸು ಆಯೋಗದಲ್ಲಿ ಹೊಸದಾಗಿ ಸೇರ್ಪಡೆಗೊಂಡಂತ ಮಾನದಂಡಗಳು ಯಾವ್ಯಾವ ಅಂತ ಬಂದ್ರೆ ಫಾರೆಸ್ಟ್ ಅಂಡ್ ಎಕಾಲಜಿ ಅಂತಕ್ಕಂಥದ್ದು, ಅಂದ್ರೆ ಅರಣ್ಯ ಮತ್ತು ಜೀವಿ ಪರಿಸರ, ತೆರಿಗೆ ಪ್ರಯತ್ನ, ಜನಾಂಗೀಯ ನಿರ್ವಹಣೆ ಅಂತಕ್ಕಂಥದ್ದು. ಇದರ ಗಾತ್ರದ ಮೇಲೇನೂ ಕೂಡ ಒಂದೊಂದು ಪ್ರಶ್ನೆಯನ್ನ ಕೇಳ್ತಿರ್ತಾರೆ. ಹಾಗಾದ್ರೆ ಅನುದಾನ ಹಂಚಿಕೆ ಆದ್ಮೇಲೆ ಮತ್ತೊಂದು ರೀತಿ ಶಿಫಾರಸು ಮಾಡುತ್ತೆ 15ನೇ ಹಣಕಾಸು ಆಯೋಗ. 2021-22ನೇ ಸಾಲಿನಲ್ಲಿ ರಾಜ್ಯಗಳಿಗೆ ತೆರಿಗೆ ಪಾಲನ ನೀಡಿದ ನಂತರ 17 ರಾಜ್ಯಗಳದಾವ. ಪರ್ಟಿಕ್ಯುಲರ್ ಅಂತ ಬಂದ್ರೆ 17 ಸ್ಟೇಟ್ಸ್ ಅದಾವಲ್ಲ, ಅನುದಾನವನ್ನ ನೀಡಲು ಅಂದ್ರೆ 1,18,452 ಕೋಟಿ ರೆವಿನ್ಯೂ ಡೆಫಿಸಿಯೇಟ್ ಅಂದ್ರೆ ಕಂದಾಯ ಕೊರತೆಯನ್ನ ನೀಡುವಂತೇನಪ್ಪ ಶಿಫಾರಸು ಮಾಡಿದೆ. ಹಂಗಂದ್ರೆ ರೆವಿನ್ಯೂ ಡೆಫಿಸಿಯೇಟ್ ಅಂದ್ರೆ ಏನು ಅಂತ ಬಂದ್ರೆ ರೆವಿನ್ಯೂ ಏನಪ್ಪಾ ಅಂದ್ರೆ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ಇನ್ಕಮ್ ಅಂತ ಬರುತ್ತೆ. ಅಂದ್ರೆ ಕಂದಾಯ ಕೊರತೆ ಅಂತ ಬಂದ್ರೆ ಆ ರಾಜ್ಯದಲ್ಲಿ ಸಿಗುವಂತಹ ಎಲ್ಲಾ ರೀತಿಯಾದಂತಹ ಕಂದಾಯ ತೆರಿಗೆ ಅಥವಾ ಕಂದಾಯಕ್ಕೆ ಸಂಬಂಧಿಸಿದಂತ ಆದಾಯಕ್ಕಿಂತಲೂ ಕೂಡ ಕಂದಾಯ ವೆಚ್ಚ ಏನಪ್ಪಾ ಅಧಿಕ ರೂಪದಲ್ಲಿರುತ್ತ. ಅದನ್ನೇನಂತ ಬಂದ್ರೆ ಕಂದಾಯ ಕೊರತೆ ಅಂತ ಕರಿತೀವಿ. 2011 ಮತ್ತು 2021 ಮತ್ತು 22ನೇ ಸಾಲಿನಲ್ಲಿ ರಾಜ್ಯಗಳಿಗೆ ತೆರಿಗೆ ಪಾಲನ ನೀಡಿದ ನಂತರ ಆ 17 ರಾಜ್ಯಗಳ ಅನುದಾನ ನೀಡಲೆಂದಪ್ಪ ಅಂದ್ರೆ ಪರ್ಟಿಕ್ಯುಲರ್ ಡಾಟಾ ಕೊಟ್ಟಿದ್ದಾರೆ. 1,18,452 ಕೋಟಿ
ಕಂದಾಯ ಕೊರತೆಯನ್ನ ನೀಡುವಂತೆ ಶಿಫಾರಸು ಮಾಡಿದೆ 15ನೇ ಹಣಕಾಸು ಆಯೋಗ. ಇದರ ಜೊತೆಗೆ ಮತ್ತೆ ಹೊಸದಾಗಿ ಏನಪ್ಪಾ ಅಂತಂದ್ರೆ ಹಂಚಿಕೆ ಮಾಡಿದೆ ಶೈಕ್ಷಣಿಕ ಅಭಿವೃದ್ಧಿ, ಅಂದ್ರೆ ಅಕಾಡೆಮಿಕ್ ಡೆವಲಪ್ಮೆಂಟ್ಗಳಿಗೆ, ಅಂದ್ರೆ ಶೈಕ್ಷಣಿಕ ಅಭಿವೃದ್ಧಿಗಳಿಗೆ ರಾಜ್ಯಗಳಿಗೆ ಏನಪ್ಪಾ ಅಂದ್ರೆ ಆ ರಾಜ್ಯಗಳೇನಪ್ಪಾ ಅಂತಂದ್ರೆ ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ನೀಡುವ ಸಲುವಾಗಿ ಒತ್ತು ನೀಡಬೇಕಂತಾನು ಕೂಡ ಶಿಫಾರಸು ನೀಡಿದೆ. ನೋಡ್ರಿ, ಇವತ್ತು ಕರ್ನಾಟಕದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಶೈಕ್ಷಣಿಕ ಪ್ರಗತಿ ಏನಿದೆ ಅಂತ ಅಂದ್ರೆ ಕಳಪೆ ಮಟ್ಟದಲ್ಲಿದೆ. ಅಂತ ಒಂದು ಪ್ರದೇಶಗಳಿಗೆ ಕೂಡ ಏನಪ್ಪಾ ಅಂತಂದ್ರೆ ರಾಜ್ಯಗಳು ಏನ್ ಮಾಡಬೇಕು, ಶೈಕ್ಷಣಿಕ ಅಭಿವೃದ್ಧಿ ಕಾಣದೇ ಇರುವಂತ ಪ್ರದೇಶಗಳಿಗೆ ಏನ್ ಮಾಡಬೇಕು, ಅದಕ್ಕೆ ಏನಪ್ಪಾ ಅನುದಾನವನ್ನ ಹಂಚಿಕೆ ಮಾಡಬೇಕಂತಾನು ಕೂಡ ಶಿಫಾರಸು ಮಾಡಿದೆ. 2022ರಿಂದ 26ರ ತನಕ ಆ ವರ್ಷದಲ್ಲಿ ಪ್ರತಿ ವರ್ಷ 1200 ಕೋಟಿಯಷ್ಟು ಪರ್ಫಾರ್ಮೆನ್ಸ್ ಗ್ರಾಂಟ್ಸ್ ಅಂತ ಬಂದ್ರೆ ಕಾರ್ಯಕ್ಷಮತಾ ಆಧಾರಿತ ಅನುದಾನವನ್ನ ಏನಪ್ಪಾ ಅಂದ್ರ ಶಿಫಾರಸು ಏನಪ್ಪಾ ಮಾಡಬೇಕು ರಾಜ್ಯಗಳು ಅಂತ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದೆ. ಹಾಗಾದ್ರೆ ಕಾರ್ಯಕ್ಷಮತೆ ಪ್ರೋತ್ಸಾಹ ಮತ್ತು ಅನುದಾನ ಅಂತ ಬರುತ್ತೆ, ಅಂದ್ರೆ ಪರ್ಫಾರ್ಮೆನ್ಸ್ ಗ್ರಾಂಟ್ಸ್ ಅಂತ ಬರುತ್ತೆ. ನೋಡ್ರಿ, 15ನೇ ಹಣಕಾಸು ಆಯೋಗವು ಶೈಕ್ಷಣಿಕ ಫಲಿತಾಂಶವನ್ನ ರಾಜ್ಯಗಳನ್ನ ಉತ್ತೇಜಿಸುವ ಸಲುವಾಗಿ 2022-23ರಿಂದ 25-26ನೇ ಸಾಲಿನ ತನಕ 48,000 ಅಂದ್ರೆ 4,800 ಕೋಟಿ ರೂಪಾಯಿ ಏನಪ್ಪಾ ಅಂದ್ರೆ ಅನುದಾನಕ್ಕೆ ಶಿಫಾರಸು ಮಾಡಿದೆ 15ನೇ ಹಣಕಾಸು ಆಯೋಗ. ಅದೇ ರೀತಿ 8ನೇ ಅನುಸೂಚಿಯಲ್ಲಿ ಬರುವಂತ 22 ಭಾಷೆ, ಅಂದ್ರೆ ಅಲ್ಲಿನ ಆ ರಾಜ್ಯದ ಸ್ಥಳೀಯ ಪ್ರಾದೇಶಿಕ ಭಾಷೆಯಲ್ಲಿ ಆನ್ಲೈನ್ ಶಿಕ್ಷಣ ಮತ್ತು ವೃತ್ತಿಪರ ಕೋರ್ಸ್ಗಳಿಗಾಗಿ ಅಭಿವೃದ್ಧಿಗಾಗಿ ಏನಪ್ಪಾ ಅಂದ್ರ 6,143 ಕೋಟಿರಷ್ಟು ಏನಪ್ಪಾ ಅನುದಾನವನ್ನ ಶಿಫಾರಸು ಮಾಡಿದೆ ಯಾವುದು ಅಂತ ಒಂದು ಹಣಕಾಸು ಆಯೋಗ. ಅದೇ ರೀತಿ ರಾಜ್ಯದ ಕೃಷಿ ವಲಯದಲ್ಲಿ ಸುಧಾರಣೆಯನ್ನ ತರುವ ಸಲುವಾಗಿ ಏನಪ್ಪಾ ಅಂತ ಒಂದು ಕಾರ್ಯಕ್ಷಮತೆ ಪ್ರೋತ್ಸಾಹ ಮತ್ತು ಅನುದಾನಕ್ಕಾಗಿ ಏನಪ್ಪಾ ಅಂತ ಅಂದ್ರೆ 4,500 ಕೋಟಿ ರೂಪಾಯಿ ಏನಪ್ಪಾ ಶಿಫಾರಸು ಮಾಡಿದೆ. ನೋಡ್ರಿ, ಪರ್ಫಾರ್ಮೆನ್ಸ್ ಗ್ರಾಂಟ್ ಸಲುವಾಗಿ ಮತ್ತೇನಂತ ಬಂದ್ರೆ ಆನ್ಲೈನ್ ತರಗತಿ ಮತ್ತು ಏನಪ್ಪಾ ಅಂತ ಬಂದ್ರೆ ರಾಜ್ಯದ ಕೃಷಿ ವಲಯದ ಸುಧಾರಣೆ ತರುವ ಸಲುವಾಗಿ ಪರ್ಫಾರ್ಮೆನ್ಸ್ ಗ್ರಾಂಟ್ಸ್ ಅನ್ನ ಏನಪ್ಪಾ ಅಂದ್ರೆ ಇದನ್ನ ಶಿಫಾರಸು ಮಾಡಿದೆ 15ನೇ ಹಣಕಾಸು ಆಯೋಗ. ಅದೇ ರೀತಿ ಹೊಸದಾದಂತಹ ಒಂದು ಪರಿಕಲ್ಪನೆಯನ್ನ ಕೂಡ ಕೊಟ್ಟಿದೆ 15ನೇ ಹಣಕಾಸು ಆಯೋಗ. 15ನೇ ಹಣಕಾಸು ಆಯೋಗ ಕೇಂದ್ರದಿಂದ ರಾಜ್ಯಗಳಿಗೆ ವಿಧಿಸುವಂತಹ ಎಲ್ಲಾ ತೆರಿಗೆ ಪಾಲುಗಳಲ್ಲಿ ಬಂದಂತ ಎಲ್ಲಾ ಸಂಪತ್ತಿನಲ್ಲಿ ರಕ್ಷಣಾ ನಿಧಿಗೆ ಏನಪ್ಪಾ ಅಂದ್ರ ಮೀಸಲಿಟ್ಟಿದ ಮೇಲೆ ಅದ್ರ ಉಳಿದಂತ ಭಾಗದಲ್ಲಿ ಏನಪ್ಪಾ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಪನ್ಮೂಲವನ್ನ ಹಂಚಿಕೆ ಮಾಡಬೇಕು ಅಂತ ಹೇಳುತ್ತೆ. ಈಗ ಒಂದು ಫಾರ್ ಎಕ್ಸಾಂಪಲ್ ನಂಬಲ್ಲಿ ಏನಂತ ಬಂದ್ರೆ ಕೇಂದ್ರಕ್ಕೆ ಒಂದು 100 ರೂಪಾಯಿ ಬಂದಿದೆ ಎಲ್ಲರಿಂದ, ಅದರಲ್ಲಿ ಏನಂತ ಬಂದ್ರೆ ಒಂದು ಇಂತಿಷ್ಟು ಹಣಕಾಸು ಆಯೋಗದಲ್ಲಿ ಏನಪ್ಪಾ ಅಂದ್ರೆ 23% ಏನಪ್ಪಾ ಅಂದ್ರೆ 2,38,354 ಕೋಟಿ ಏನಪ್ಪಾ ಅಂದ್ರ ರಕ್ಷಣೆ ಮತ್ತು ಭದ್ರತೆಗೆ ಏನಪ್ಪಾ ಮೀಸಲಿಟ್ಟಿದ ಮೇಲೆ ಉಳಿದಂತ ಭಾಗ ಇರುತ್ತಲ್ಲ, ಇದ್ರಾಗ ಒಂದೇನಪ್ಪಾ ಅಂತ ಒಂದು 23% ಇದ್ರೆ ಉಳಿದಂತ 77% ಅಲ್ಲಿ 100% ಅನ್ನ ಪರಿಗಣನೆ ತೆಗೆದುಕೊಂಡು ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು ಅಂತ ಹೇಳ್ತಾರೆ ಇವರು. 15ನೇ ಹಣಕಾಸು ಆಯೋಗ ಒಟ್ಟು ಕಂದಾಯ ಸ್ವೀಕೃತಿಗಳಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಷೇರುಗಳ ಮರು ಹೊಂದಾಣಿಕೆಯನ್ನ ಮಾಡಿದೆ. ಹೌದಾ? ಅದೇ ರೀತಿ 15ನೇ ಹಣಕಾಸು ಆಯೋಗ 2021ರಿಂದ 26ನೇ ಸಾಲಿನ ತನಕ 2,38,354 ಕೋಟಿಗಳು ದೇಶದ ರಕ್ಷಣೆ ಮತ್ತು ಆಂತರಿಕ ಭದ್ರತೆಗಾಗಿ ಆಧುನೀಕರಣ ನಿಧಿಯನ್ನ ಶಿಫಾರಸು ಮಾಡಿದೆ. ಈ ನಿಧಿಗಳು ರಾಜ್ಯಗಳಿಗೆ ಹಂಚಿಕೆಯಾಗದ ಒಟ್ಟು ಆದಾಯದಿಂದ ನಿಗದಿ ಮಾಡಲಾಗಿದೆ. ಆದ್ರೆ ರಾಜ್ಯಗಳಿಗೆ ಹಂಚಿಕೆ ಮಾಡಕ್ಕಾಗಲ್ಲ, ಅಂದ್ರೆ ಬಂದಂತ ಒಟ್ಟು ಆದಾಯದಲ್ಲಿ ರಕ್ಷಣೆಗಂತ ಮೀಸಲಿಟ್ಟಿದ ಮೇಲೆ ಉಳಿದಂತಹ ಹಣವನ್ನ ಉಳಿದಂತ ಸಂಪನ್ಮೂಲಗಳನ್ನ ಮಾತ್ರ ಹಂಚಿಕೆ ಮಾಡಬೇಕು ಅಂತ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದೆ. ಹಾಗಾದ್ರೆ ಪ್ರಶ್ನೆನ ಕೇಳ್ತಾನೆ ಪದೇ ಪದೇ ಏನಪ್ಪಾ ಅಂದ್ರೆ KPSC ಅಲ್ಲಿ ನಾವು ನೋಡ್ತೀವಿ, ಮ್ಯಾಥ್ಸ್ ದ ಫಾಲೋವಿಂಗ್ ನಲ್ಲಿ ಕ್ವಶನ್ ಕೇಳ್ತಾನೆ. ಈ ಕಡೆ ಕೊಟ್ಟಿರ್ತಾನೆ 10ನೇ ಹಣಕಾಸು ಆಯೋಗ, ಈ ಕಡೆ ಅಧ್ಯಕ್ಷರು ಅಂತ ಕೊಟ್ಟಿರ್ತಾರೆ ಹಣಕಾಸು ಆಯೋಗ ಅಂತ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಣಕಾಸು ಆಯೋಗ ರಚನೆ ಆಗಿದ್ದು ಯಾವಾಗ ಅಂತ ಬಂದ್ರೆ 1951ರಲ್ಲಿ. ರಾಷ್ಟ್ರಪತಿ ಅವತ್ತು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇದ್ರು, ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಇದ್ರು. ಮೊದಲ ಹಣಕಾಸಿನ ಆಯೋಗವು ಯಾರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಆಗಿತ್ತು ಅಂತ ಬಂದ್ರೆ KC ನಿಯೋಗಿಯವರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಆಗಿತ್ತು. ಆದ್ರೆ ಅದರ ಒಂದು ಡ್ಯೂರೇಷನ್ ಎಲ್ಲಿಂದ ಎಲ್ಲಿ ತನಕ ಅಂತ ಬಂದ್ರೆ 1952ರಿಂದ 57ರ ತನಕ ಇತ್ತು. ಮುಂದುವರೆದು 10ನೇ ಹಣಕಾಸು ಆಯೋಗ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ 1ರಿಂದ 10ನೇ ಹಣಕಾಸಿನ ಆಯೋಗದ ತನಕ ಕೇವಲ ಆದಾಯ ತೆರಿಗೆ ಮತ್ತು ಅಬಕಾರಿ ತೆರಿಗೆ ಮಾತ್ರ ಹಂಚಿಕೆ ಮಾಡಲಾಗ್ತಾ ಇತ್ತು.
10ನೇ ಹಣಕಾಸು ಆಯೋಗದ ಏನಪ್ಪಾ ಅಂತ ಅಧ್ಯಕ್ಷತೆ ಇರ್ತಾರೆ ಯಾರು ಅಂತ ಬಂದ್ರೆ KC ಪಂತ್ ಅವರ ಅಧ್ಯಕ್ಷತೆ ಒಳಗೆ ಶಿಫಾರಸು ಮಾಡಿದ ಮೇಲೆ 80ನೇ ತಿದ್ದುಪಡಿ ಜಾರಿಗೆ ಬರುತ್ತೆ. ಅದು 2000ರಲ್ಲಿ. ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ, ಅಬಕಾರಿ ಮತ್ತು ಯಾವ್ದು ಸೀಮಾ ಸುಂಕಗಳು ಅಂತಕ್ಕಂಥ ಏನಪ್ಪಾ ಅಂದ್ರೆ ಒಟ್ಟು 6 ತೆರಿಗೆಗಳು ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ವಿಧಿಸುವಂತಹ ಎಲ್ಲಾ ತೆರಿಗೆಗಳಲ್ಲಿ ಏನಪ್ಪಾ ಅಂದ್ರೆ ರಾಜ್ಯಗಳಿಗೆ ಏನಾಗಬೇಕು ಅಂತ ಬಂದ್ರೆ ಹಂಚಿಕೆ ಆಗಬೇಕು ಅಂತಕ್ಕಂಥ ಹೇಳಲಾಗುತ್ತೆ. 10ನೇ ಹಣಕಾಸು ಆಯೋಗದ ಅಧ್ಯಕ್ಷತೆ ಯಾರು ಅಂತ ಬಂದ್ರೆ KC ಪಂತ್. ಅದರ ಅವಧಿ ಎಲ್ಲಿಂದ ಎಲ್ಲಿ ತನಕ ಅಂತ ಬಂದ್ರೆ 1995ರಿಂದ 2000 ತನಕ. 11ನೇ ಹಣಕಾಸು ಆಯೋಗ ಅಂತ ಬರುತ್ತೆ. AM ಖುಸ್ರೋ ಅವರ ಅಧ್ಯಕ್ಷತೆ ಒಳಗಡೆ 2000ರಿಂದ 2005. 1952ರಿಂದ 2000 ತನಕ ಕೇವಲ ಆದಾಯ ತೆರಿಗೆ ಮತ್ತು ಅಬಕಾರಿ ತೆರಿಗೆ ಮಾತ್ರ ಏನಪ್ಪಾ ರಾಜ್ಯಗಳಿಗೆ ಹಂಚಿಕೆ ಆಗ್ತಾ ಇತ್ತು. 11ನೇ ಹಣಕಾಸು ಆಯೋಗದಿಂದ ಕೇಂದ್ರ ಸರ್ಕಾರ ವಿಧಿಸುವಂತ ಈ 6 ತೆರಿಗೆ ಬರ್ತಾವಲ್ಲ, ಕಾರ್ಪೊರೇಟ್ ತೆರಿಗೆ, ಸೀಮಾ ಅಬಕಾರಿ ಮತ್ತೇನಂತ ಬಂದ್ರೆ ಆದಾಯ ತೆರಿಗೆ, 6 ತೆರಿಗೆಗಳಿಂದ ಏನಪ್ಪಾ ಅಂದ್ರ ರಾಜ್ಯಗಳಿಗೆ ಹಂಚಿಕೆ ಮಾಡಲು ಪ್ರಾರಂಭಿಸಿದಂತ ಹಣಕಾಸು ಆಯೋಗ 11ನೇ ಹಣಕಾಸು ಆಯೋಗ. ಅವತ್ತಿನ ಅಧ್ಯಕ್ಷರು AM ಖುಸ್ರೋ ಅಂತಕ್ಕಂಥ. 12ನೇ ಹಣಕಾಸು ಆಯೋಗ 2002ರಲ್ಲಿ ಏನಪ್ಪಾ ರಚನೆ ಆಗುತ್ತೆ. ಅದರ ಅವಧಿ 2005ರಿಂದ 10 ತನಕ ಇರುತ್ತೆ. ಅಂದಿನ ಅಧ್ಯಕ್ಷತೆ ಯಾರು ಅಂತ ಬಂದ್ರೆ ಮಾಜಿ RBI ಗವರ್ನರ್ C ರಂಗರಾಜನ್ ಅಂತಕ್ಕಂಥವ್ರು. ಅದೇ ರೀತಿ 13ನೇ ಹಣಕಾಸು ಆಯೋಗ ಡಾಕ್ಟರ್ ವಿಜಯ್ ಖೇಲ್ಕರ್ ಅಂತಕ್ಕಂಥವ್ರು. ಅಂದ್ರೆ 2010ರಿಂದ 15 ತನಕ ಇವ್ರು ಏನಂತ ಬಂದ್ರೆ ತೆರಿಗೆ ಪಾಲು 32% ಹಂಚಿಕೆ ಮಾಡಿರ್ತಾರೆ. ರಂಗರಾಜನ್ ಅವರು 30.15% ಏನಪ್ಪ ಹಂಚಿಕೆ ಮಾಡಿರ್ತಾರೆ ಕೇಂದ್ರದಿಂದ ರಾಜ್ಯಕ್ಕೆ. 14ನೇ ಹಣಕಾಸು ಆಯೋಗ ಡಾಕ್ಟರ್ ವೇಣುಗೋಪಾಲ್ ರೆಡ್ಡಿ ಅಂತ ಬರುತ್ತೆ. YV ರೆಡ್ಡಿ ಅವರು 2015ರಿಂದ 20 ತನಕ ತೆರಿಗೆ ಪಾಲು 42% ಏರಿಕೆ ಮಾಡಿರ್ತಾರೆ. 32ರಿಂದ 42% ಏರಿಕೆ ಮಾಡಿರ್ತಾರೆ. 15ನೇ ಹಣಕಾಸು ಆಯೋಗ ಏನಪ್ಪ 2015ರಲ್ಲೇ ರಚನೆ ಆಗಿತ್ತು. NK ಸಿಂಗ್ ಅವರು ಏನಪ್ಪ ನಂದ ಕಿಶೋರ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ 2020ರಿಂದ 25ಕ್ಕಿತ್ತು. ಆದ್ರೆ ಕೋವಿಡ್ ಬಿಕ್ಕಟ್ಟು ಮತ್ತು ಅನಿವಾರ್ಯ ಕಾರಣದಿಂದ ಏನಪ್ಪ 1 ವರ್ಷ ಏನಪ್ಪ ಮಧ್ಯಂತರ ವರದಿ 1 ವರ್ಷ ಏನು ವಿಸ್ತರಣೆ ಮಾಡಿರ್ತಾರೆ. 2021 26 ತನಕ ತೆರಿಗೆ ಪಾಲು 42ರಿಂದ 41% ಏನಪ್ಪ ಇಳಿಕೆ ಮಾಡ್ತಾರೆ. 1% ಏನಪ್ಪ ಅಂದ್ರೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಅಭಿವೃದ್ಧಿಗೋಸ್ಕರವಾಗಿ ಬಳಕೆ ಮಾಡಲಾಗುತ್ತೆ. ಹಾಗಾದ್ರೆ ಇತ್ತೀಚೆಗೆ ಮತ್ತೊಂದು ಏನಪ್ಪ ಹಣಕಾಸು ಆಯೋಗ ರಚನೆ ಆಗಿದೆ. ಯಾವುದು ಅಂತ ಬಂದ್ರೆ 16ನೇ ಹಣಕಾಸು ಆಯೋಗ. 16ನೇ ಹಣಕಾಸು ಆಯೋಗ ರಚನೆ ಆಗಿದೆ. ಅದರ ಅಧ್ಯಕ್ಷತೆ ಯಾರಂತ ಬಂದ್ರೆ 16ನೇ ಹಣಕಾಸು ಆಯೋಗವನ್ನ ಶ್ರೀಮತಿ ದ್ರೌಪದಿ ಮುರ್ಮು ಅವರೇನಪ್ಪಾ ಅಂತ ಬಂದ್ರೆ ಅದನ್ನ ನೇಮಕ ಮಾಡಿದ್ದಾರೆ. ಅಧ್ಯಕ್ಷರು ಯಾರು ಅಂತ ಬಂದ್ರೆ ಅರವಿಂದ್ ಪನಗಾರಿಯಾ. ಅಂದ್ರೆ ಇವರು ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿದ್ರು. ಪ್ರಸ್ತುತ ಏನಪ್ಪಾ ಬಡತನ ನಿರ್ಮೂಲನೆಗೆ ಕೂಡ ಏನಪ್ಪಾ ಅಂದ್ರೆ ವರದಿಯನ್ನ ಕೂಡ ರಚನೆ ಮಾಡಕ್ಕೆ ಇವರು ಅಧ್ಯಕ್ಷತೆಯನ್ನು ಕೂಡ ಕೊಟ್ಟಿದ್ರು. 16ನೇ ಹಣಕಾಸು ಆಯೋಗದ ಅಧ್ಯಕ್ಷತೆ ಯಾರು ಅಂತ ಬಂದ್ರೆ ಅರವಿಂದ್ ಪನಗಾರಿಯಾ. ಸದಸ್ಯರಿದ್ದಾರೆ ಅಜಯ್ ನಾರಾಯಣ್ ಝಾ. 14ನೇ ಹಣಕಾಸು ಆಯೋಗದಲ್ಲಿನೂ ಕೂಡ ಸದಸ್ಯರಿರ್ತಾರೆ. ಈಗಲೂ ಕೂಡ ಅವರನ್ನ ಮುಂದುವರಿಸಿದ್ದಾರೆ. ಅನ್ನಿ ಜಾರ್ಜ್ ಮ್ಯಾಥ್ಯೂ ಅಂತಕ್ಕಂಥವ್ರು, ಮನೋಜ್ ಪಾಂಡ್ ಅಂತಕ್ಕಂಥ ಅರೆಕಾಲಿಕ ಸದಸ್ಯ ಅಂತ ಬರುತ್ತೆ ಸೌಮ್ಯ ಕಾಂತಿ ಘೋಷ್ ಅಂತಕ್ಕಂಥವ್ರು. ಹಾಗಾದ್ರೆ ಕಾರ್ಯದರ್ಶಿ 14ನೇದರಲ್ಲಿ ಅರವಿಂದ್ ಮೆಹ್ತಾ ಇದ್ರು. 15ರಲ್ಲಿ ಅರವಿಂದ್ ಮೆಹ್ತಾ, 16ರಲ್ಲಿ ರಿತ್ವಿಕ್ ರಂಜನ್ ಪಾಂಡೆ ಅಂತಕ್ಕಂಥವ್ರು ಏನಪ್ಪಾ ಅಂತಂದ್ರೆ ಕಾರ್ಯದರ್ಶಿ ಇದ್ದಾರೆ. 16ನೇ ಹಣಕಾಸು ಆಯೋಗದಲ್ಲಿ ಉಲ್ಲೇಖದ ನಿಯಮಗಳು ಕೂಡ ಸೇರಿದಾವೆ. ಒಕ್ಕೂಟ ಮತ್ತು ಏನಪ್ಪಾ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ನಿವ್ವಳ ಆದಾಯವನ್ನು ಏನ್ ಮಾಡಬೇಕು, ವಿತರಿಸಬೇಕು. ರಾಜ್ಯದ ಆದಾಯ, ಅನುದಾನ ಮತ್ತು ಸಹಾಯದ ತತ್ವಗಳನ್ನು ನಿಯಂತ್ರಿಸುವುದು. ರಾಜ್ಯದ ಏನಪ್ಪಾ ಅಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಇದೆಯಲ್ಲ ಅಂದ್ರೆ ಸಂಚಿತ ರಾಜ್ಯ ಸಂಚಿತ ನಿಧಿಯನ್ನ ಹೆಚ್ಚಿಸುವುದು ಕೂಡ ಏನಪ್ಪಾ ಅಂದ್ರೆ ಈ ನಿಯಮಗಳು ಕೂಡ ಸೇರ್ಕೊಂಡಿದ್ದಾವೆ. ಹಣಕಾಸು ಆಯೋಗವು ತೆರಿಗೆಯ ಆದಾಯವನ್ನು ವಿತರಿಸಲು ಸೂತ್ರವನ್ನು ರೂಪಿಸಲು ಸಂವಿಧಾನದಿಂದ ಸ್ಥಾಪಿಸಲ್ಪಟ್ಟಂತಹ ಒಂದು ಸಂವಿಧಾನಾತ್ಮಕ ಸಂಸ್ಥೆ ಯಾವುದು ಅಂತ ಬಂದ್ರೆ ಫೈನಾನ್ಸ್ ಕಮಿಷನ್. ಇದು ಏನಾಗಿತ್ತು ಅಂತ ಬಂದ್ರೆ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತಹ ಸಂಕ್ಷಿಪ್ತವಾದಂತಹ ಮಾಹಿತಿಯಾಗಿತ್ತು. ಇದೇ ರೀತಿ ಏನಂತ ಬಂದ್ರೆ ಈ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಧಾರವಾಡ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬರ್ ಮಾಡ್ರಿ. ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಏನಪ್ಪಾ ಅಂತ ಇದನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಮೇರಾ ಭಾರತ್ ಮಹಾನ್. ಧನ್ಯವಾದಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗುವೆ ಮತ್ತೊಂದು ವಿಷಯದೊಂದಿಗೆ.